ಜನವರಿ 19ರಿಂದ ಮಾಘ ಮಾಸ ಆರಂಭವಾಗಿದೆ. ಈ ಮಾಸದಲ್ಲಿ ಸ್ನಾನದ ನೀರಿಗೆ ಈ 3 ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಮಹಾಲಕ್ಷ್ಮಿ ಹಾಗೂ ವಿಷ್ಣುದೇವರ ಅನುಗ್ರಹ ಸಿಗುತ್ತದೆ. ಬಡತನ ದೂರವಾಗಿ ಅದೃಷ್ಟವನ್ನ ಕಾಣಲು ಈ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಏನು? ಯಾವ ಒಂದು ಮಂತ್ರವನ್ನ ಈ ಮಾಸದಲ್ಲಿ ಹೇಳಿಕೊಂಡರೆ ಜನಾಕರ್ಷಣೆ ಧನಾಕರ್ಷಣೆಯಾಗುತ್ತದೆ ಎಂದು ತಿಳಿಯೋಣ ಬನ್ನಿ. ಕಾರ್ತಿಕ ಮಾಸವು ಎಲ್ಲ ಮಾಸಗಳಿಗಿಂತ ಶ್ರೇಷ್ಠ ಮಾಸವಾಗಿದೆ. ಕಾರ್ತಿಕ ಮಾಸಕ್ಕಿಂತಲೂ 1,00,000 ಪಟ್ಟು ಶ್ರೇಷ್ಠವಾದ ಮಾಸ ಎಂದರೆ ಅದು ಮಾಘ ಮಾಸ ಎಂದು ಪುರಾಣಗಳಲ್ಲಿ ಬರೆಯಲಾಗಿದೆ. ಮಾಘ ಮಾಸದಲ್ಲಿ ಅರುಣೋದಯ ಸಮಯದಲ್ಲಿ ಸ್ನಾನ ಮಾಡಿದರೆ ಬಡವನು ಕೂಡ ಶ್ರೀಮಂತನಾಗಬಹುದು. ಏಕೆಂದರೆ ಬ್ರಹ್ಮಹತ್ಯಾ ದೋಷದಿಂದ ಹಿಡಿದು ಕಳ್ಳತನದ ಪಾಪಗಳ ತನಕ ಸರ್ವ ಪಾಪಗಳನ್ನು ಮಾಘ ಸ್ನಾನವು ನಾಶ ಮಾಡುತ್ತದೆ. ಮಾಘ ಮಾಸದಲ್ಲಿ ಸೂರ್ಯೋದಯದ ಒಳಗೆ ಸ್ನಾನ ಮಾಡಬೇಕು. ಮಾಘ ಸ್ನಾನದ ವಿಧಿವಿಧಾನಗಳು ತಿಳಿದಿಲ್ಲವೆಂದರೂ ಈ ಸ್ನಾನವು ಮಾಧವನ ಪ್ರೀತಿಗಾಗಿ ಎಂದು ಸ್ನಾನ ಮಾಡಿದರೆ ಪುಣ್ಯ ಫಲ ಲಭಿಸುತ್ತದೆ. ಈ ಮಾಸದಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಬೇಕು. ಮನೆಯಲ್ಲಿ ಸ್ನಾನ ಮಾಡುವವರು ಸ್ನಾನದ ನೀರಿಗೆ ಅರಿಶಿಣ, ದರ್ಬೆ ಕಡ್ಡಿಗಳು ಹಾಗೂ ಹಸುವಿನ ಗಂಜಲವನ್ನ ಬೆರೆಸಿಕೊಂಡು ಸ್ನಾನವನ್ನ ಮಾಡಬಹುದು. ಗಂಗಾ ಜಲ ಹಾಗೂ ಪುಣ್ಯ ನದಿಗಳ ನೀರನ್ನ ಬೆರೆಸಿಕೊಂಡು ಸ್ನಾನ ಮಾಡಬಹುದು. ಇದರಿಂದ ಮಾಘ ಸ್ನಾನ ಮಾಡಿದ ಫಲವೇ ಪ್ರಾಪ್ತಿಯಾಗುತ್ತದೆ. ಮಾಘ ಸ್ನಾನವನ್ನ ಮಾಡಿದರೆ ಚಿತ್ರಗುಪ್ತನು ತನ್ನ ಪುಸ್ತಕದಲ್ಲಿ ದಾಖಲಾಗಿರುವ ಅವರ ಪಾಪಗಳನ್ನ ಅಳಿಸಿ ಹಾಕುವನು. ಇದು ಯಮನ ಆಜ್ಞೆಯಾಗಿದೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಮಾಘ ಸ್ನಾನದಲ್ಲಿ ಮನೆಯಲ್ಲಿ ಬಿಸಿ ನೀರಿನ ಸ್ನಾನ ಮಾಡಿದರೆ 6 ವರ್ಷಗಳ ಸ್ನಾನ ಮಾಡಿದ ಫಲ, ಮನೆಯಿಂದ ಹೊರಹೋಗಿ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷ ಸ್ನಾನ ಮಾಡಿದ ಫಲ, ಕೆರೆ ಮೊದಲಾದ ಮಾನವ ನಿರ್ಮಿತ ಹಳ್ಳಗಳಲ್ಲಿ ಸ್ನಾನ ಮಾಡಿದರೆ, ಬಾವಿಯಲ್ಲಿ ಸ್ನಾನ ಮಾಡಿದರೆ ಬರುವ ಪುಣ್ಯಕ್ಕಿಂತ ದುಪ್ಪಟ್ಟು ಫಲ ಅಂದರೆ 24 ವರ್ಷ ಸ್ನಾನದ ಫಲ ಲಭಿಸುತ್ತದೆ. ನದಿಯಲ್ಲಿ ಸ್ನಾನ ಮಾಡಿದರೆ 4 ಪಟ್ಟು ಅಂದರೆ 48 ವರ್ಷ ಸ್ನಾನ ಮಾಡಿದ ಪುಣ್ಯ ಫಲವೂ ಸಿಗುತ್ತದೆ. ಅಘ ಎಂದರೆ ಪಾಪ, ಮಾ ಎಂದರೆ ಇಲ್ಲದಂತೆ ಮಾಡುವುದು, ಅಂದರೆ ಪಾಪಗಳನ್ನ ಇಲ್ಲದಂತೆ ಮಾಡುವ ಮಾಸವೇ ಈ ಮಾಘ ಮಾಸ. ಮಾಘ ಮಾಸದಲ್ಲಿ ನೀವು ಆಚರಿಸುವುದರ ಜೊತೆಗೆ ಮತ್ತೊಬ್ಬರಿಗೂ ಸ್ನಾನವನ್ನ ಮಾಡಲು ಹೇಳಬೇಕು. ಇದರಿಂದಲೂ ಅನೇಕ ವಿಧವಾದ ಪುಣ್ಯ ಫಲಗಳು ಲಭಿಸುತ್ತದೆ. ಪುಷ್ಯ ಹುಣ್ಣಿಮೆಯಿಂದ ಆರಂಭಿಸಿ ಮಾಘ ಹುಣ್ಣಿಮೆಯವರೆಗೆ 1 ತಿಂಗಳು ಪೂರ್ಣವಾಗಿ ಅರುಣೋದಯ ಕಾಲ ಅಥವಾ ಪ್ರಾತಃ ಕಾಲದಲ್ಲಿ ಮಾಘ ಸ್ನಾನವನ್ನ ಮಾಡಬೇಕು. 1 ತಿಂಗಳು ಮಾಘ ಸ್ನಾನವನ್ನ ಮಾಡಲು ಸಾಧ್ಯವಾಗದಿದ್ದವರು ಸಾಧ್ಯವಾದಷ್ಟು ದಿನಗಳು ಅಥವಾ ರಥಸಪ್ತಮಿ ಹುಣ್ಣಿಮೆಗಳ ದಿನದಂದು ಮಾಡಬೇಕು. ಜನವರಿ 19ರಿಂದ ಗುಪ್ತ ನವರಾತ್ರಿ ಆರಂಭ. ಜನವರಿ 23ನೇ ತಾರೀಕು ವಸಂತ ಪಂಚಮಿ, ಜನವರಿ 26ನೇ ತಾರೀಕು ರಥಸಪ್ತಮಿ, ಜನವರಿ 29ನೇ ತಾರೀಕು ಭೀಷ್ಮ ಏಕಾದಶಿ, ಫೆಬ್ರವರಿ 1ನೇ ತಾರೀಕು ಮಾಘ ಹುಣ್ಣಿಮೆ, ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ. ಹೀಗೆ ವಿಶೇಷ ದಿನಗಳು ಮಾಘ ಮಾಸದಲ್ಲಿ ಬರುತ್ತವೆ. ಮಾಘ ಮಾಸದಲ್ಲಿ ಬರುವ ಆದಿವಾರಗಳು ಅಂದರೆ ಭಾನುವಾರಗಳು ತುಂಬಾ ವಿಶೇಷವಾದದ್ದು. ಯಾರು ಭಕ್ತಿ ನಂಬಿಕೆಯಿಂದ ಸೂರ್ಯದೇವರಿಗೆ ಭಾನುವಾರಗಳಂದು ನಮಸ್ಕಾರ ಮಾಡುತ್ತಾರೆ, ಸೂರ್ಯದೇವರಿಗೆ ಆರ್ಘ್ಯವನ್ನ ನೀಡುತ್ತಾರೋ ಅವರಿಗೆ ರೋಗ ರುಜಿನಗಳು ಹತ್ತಿರ ಕೂಡ ಸುಳಿಯೋದಿಲ್ಲ. ಸೂರ್ಯ ಭಗವಂತನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನವಗ್ರಹಗಳ ದೋಷ ದೂರವಾಗುತ್ತದೆ. ಮಾಘ ಮಾಸದಲ್ಲಿ ಸ್ನಾನ ಮಾಡುವಾಗ ಪುಣ್ಯ ನದಿಗಳ ತೀರ್ಥ ಸ್ಥಾನಗಳ ಹೆಸರುಗಳನ್ನ ಹೇಳಿಕೊಂಡು ಸ್ನಾನ ಮಾಡಬೇಕು. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಗೋದಾವರಿ, ಕೃಷ್ಣ, ಕಾವೇರಿ, ಸಿಂಧು, ಬ್ರಹ್ಮಪುತ್ರ, ತುಂಗಭದ್ರ, ಕಪಿಲ, ನೇತ್ರಾವತಿ, ಶರಾವತಿ ಹೀಗೆ ಪುಣ್ಯ ನದಿಗಳ ಸ್ಮರಣೆಯನ್ನ ಅಥವಾ ಪುಣ್ಯ ನದಿಗಳ ಹೆಸರನ್ನ ಹೇಳಿ ಮಾಘ ಸ್ನಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಫಲ ಸಿಗುತ್ತದೆ. ಮಾಘ ಮಾಸದಲ್ಲಿ ಬರುವ ಗುಪ್ತ ನವರಾತ್ರಿಯ ದಿನಗಳು ತುಂಬಾ ಶಕ್ತಿಶಾಲಿಯಾದದ್ದು. ಹೆಸರಿನಲ್ಲೇ ಗುಪ್ತ ಎಂಬ ಪದವಿದೆ. ಅಂದರೆ ಯಾರು ಗುಪ್ತ ನವರಾತ್ರಿ ದಿನ ದೇವಿಯ ಉಪಾಸನೆ ಮಾಡುತ್ತಾರೋ ಅವರು ತಾವು ಮಾಡುವ ಪೂಜೆ ಬಗ್ಗೆ ಯಾರೆಂದಿಗೂ ಹೇಳಿಕೊಳ್ಳುವಂತಿಲ್ಲ. ಅದರಿಂದ ಸಿಗುವ ಫಲವನ್ನ ಕೂಡ ಯಾರಿಗೂ ತಿಳಿಸುವಂತಿಲ್ಲ. ಈ ಬಾರಿ ಗುಪ್ತ ನವರಾತ್ರಿ ಜನವರಿ 19ನೇ ತಾರೀಕಿನಿಂದ ಆರಂಭವಾಗಿದೆ. ಗುಪ್ತ ನವರಾತ್ರಿಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರನ್ನ ಪೂಜಿಸಬೇಕು. ಎಲ್ಲರೂ ಗುಪ್ತ ನವರಾತ್ರಿಯನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಈ ನವರಾತ್ರಿಗೆ ತನ್ನದೇ ಆದ ನಿಯಮಗಳಿವೆ. ಅದನ್ನ ಪಾಲಿಸಿದರೆ ಮಾತ್ರ ಈ ಗುಪ್ತ ನವರಾತ್ರಿಯ ಪೂಜೆ ಫಲ ಪ್ರಾಪ್ತಿಯಾಗುತ್ತದೆ. ಲಲಿತಾ ದೇವಿಯನ್ನ ಈ ದಿನಗಳಂದು ಪೂಜಿಸಿದರೆ ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತದೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಗುಪ್ತ ನವರಾತ್ರಿ ದಿನಗಳಂದು ನೇಮ ನಿಷ್ಠೆಯಿಂದ ದೇವಿಯನ್ನ ಪೂಜಿಸಲು ಆಗದಿದ್ದವರು
ಲಲಿತಾ ದಂಡಕವನ್ನ ಕೇಳುತ್ತಾ ಶ್ಯಾಮಲಾ ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಿಸಬೇಕು. ಏಕೆಂದರೆ ಬಂಡಾಸುರ ಎಂಬ ರಾಕ್ಷಸನನ್ನ ಲಲಿತಾದೇವಿಯು ನಾಶ ಮಾಡುವಾಗ ಶ್ಯಾಮಲಾದೇವಿಯು ಲಲಿತಾದೇವಿಗೆ ಮಂತ್ರಿಯಾಗಿದ್ದಳು. ಓಂ ಶ್ಯಾಮಲಾದೇವಿಯೇ ನಮೋ ನಮಃ ಎಂದು ಗುಪ್ತ ನವರಾತ್ರಿ ಎಂದು ಜಪಿಸಿ ಬೆಲ್ಲವನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಸಕ್ಕರೆ ಪೊಂಗಲನ್ನ ದೇವಿಗೆ ನೈವೇದ್ಯವಾಗಿ ಇಟ್ಟರೆ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಶತ್ರುಗಳ ಕಾಟದಿಂದ ತಪ್ಪಿಸಿಕೊಳ್ಳಬಹುದು. ನೀವು ಕೈ ಹಾಕಿದ ಕೆಲಸಗಳೆಲ್ಲ ಜಯ ಸಾಧಿಸಬಹುದು. ಮಾಘ ಮಾಸದಲ್ಲಿ ವಿಷ್ಣು, ಮಹಾಲಕ್ಷ್ಮೀ ದೇವಿ, ಶಿವ ಪಾರ್ವತಿ, ದುರ್ಗಾ ಮಾತೆ, ಲಲಿತಾದೇವಿ, ಶ್ಯಾಮಲಾದೇವಿ, ಸರಸ್ವತಿ ದೇವಿಯರನ್ನ ಪೂಜಿಸಬೇಕು. ಮಾಘ ಮಾಸದಲ್ಲಿ ತಿಲದಾನ, ಕಲ್ಲು ಸಕ್ಕರೆ ಹಾಗೂ ನೆಲ್ಲಿಕಾಯಿ ದಾನಗಳನ್ನು ಮಾಡಬೇಕು. ಅವಶ್ಯಕತೆ ಇದ್ದವರಿಗೆ ಪಾದರಕ್ಷೆ, ಕಂಬಳಿ ನೀಡಬೇಕು. ಇದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಅದೆಷ್ಟೋ ಜನ್ಮಗಳ ಕಾಲ ಮಾಡಿದ ಪಾಪಗಳು ಈ ದಾನಗಳಿಂದ ದೂರವಾಗುತ್ತದೆ. ಮಾಘ ಮಾಸದ ಸ್ನಾನವನ್ನ ಆಚರಿಸಿ ಇಂದ್ರದೇವರ ಪತ್ನಿಯು ಇಂದ್ರದೇವನನ್ನ ಪತಿಯಾಗಿ ಪಡೆದಳೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಪ್ರತಿಯೊಬ್ಬರು ಮಾಘ ಮಾಸವನ್ನ ಈ ರೀತಿಯಾಗಿ ಆಚರಿಸಿ ಈ ದಾನಗಳನ್ನ ಮಾಡಿ ಗುಪ್ತ ನವರಾತ್ರಿ ದಿನಗಳಲ್ಲಿ ಈ ಮೇಲೆ ತಿಳಿಸಿದ ಮಂತ್ರವನ್ನ ಹೇಳಿಕೊಳ್ಳಿ. ಇದರಿಂದ ಅದೆಷ್ಟೋ ಕಷ್ಟಗಳು ಕಳೆದು ಅದೆಷ್ಟೋ ಪುಣ್ಯ ಫಲಗಳು ನಿಮ್ಮದಾಗುತ್ತದೆ. ಮಾಘ ಮಾಸದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.